ಒಂದು ರೂಪವತಿಯಾದಂತಹ ಮಗು ಸಾಧಾರಣ ಆಕೆ 5 ವಯಸ್ಸಿನಲ್ಲಿ ಇರುವಂಥ ಸಮಯದಲ್ಲಿ ಒಂದು ಭೀಕರವಾದಂತಹ ರೀತಿಯಾದಂತಹ ಒಂದು ಕಾಯಿಲೆ ಇರತಕ್ಕಂಥದ್ದು. ಆಗ ಆಕೆ ಮಗುವಾಗಿರ್ತಾಳೆ ಅಂತ ಹೇಳಿದರೆ 5ನೇ ಕ್ಲಾಸು ಅಂತಂದರೆ ಸಾಧಾರಣ ಒಂದು 10 ವಯಸ್ಸಿನಲ್ಲಿ ಇರುವಾಗ ಅನುಭವಿಸ್ತಾಳೆ. ತದನಂತರದಲ್ಲಿ ಅವರ ತಂದೆ ಆಗಿರ್ತಕ್ಕಂಥವರು ಕರ್ಕೊಂಡು ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ. ಅನಂತರದಲ್ಲಿ ಆ ಮಗುಗೆ ಆರಾಮಾಗತ್ತೆ. ಆಗ ಬಂದು ಹೋಗಿರ್ತಕ್ಕಂತಹ ಮಗು ಈಗ ಬರ್ತಾ ಇದ್ದಾಳೆ ಅಂತ ಹೇಳಿದರೆ 2025ನೇ ಇಸ್ವಿಯಲ್ಲಿ ಬರ್ತಾ ಇದ್ದಾಳೆ. ಬಂದಿದ್ಲು. ಬಂದು ನಮಗೆ ಅವರ ತಂದೆಯದು ಪರಿಚಯ ಇದೆ ಬಿಟ್ಟರೆ ಮಗುವಿದಷ್ಟು ಪರಿಚಯ ಇರಲಿಲ್ಲ. ಎಂದು ಕೇಳಿದರೆ ಒಂದು ಸಾರಿ ಚಿಕಿತ್ಸೆಗೆ ನೋಡಿದ್ದು ಮಾತ್ರ. ಆದರೆ ಆಕೆ ಬಂದು ಚೆನ್ನಾಗಿದ್ದೇನೆ, ತುಂಬ ಒಳ್ಳೆಯದಾಗಿದ್ದೀವಿ. ತದನಂತರದಲ್ಲಿ ಈಗ ಬೆಂಗಳೂರಿನಲ್ಲಿ ವ್ಯಾಸಂಗವನ್ನು ಮುಗಿಸುವ ಹಂತದಲ್ಲಿ ತಾನಿದ್ದೇನೆ ಅಂತ ಹೇಳುವುದಾಗಿ ಎಲ್ಲ ಹೇಳ್ತಾರೆ. ಆಗ ನಾವು ಹೀಗೆ ಸಹಜವಾಗಿ ಕೇಳ್ತೇವೆ, ನೀವು ಏನಾದರೂ ಇಲ್ಲಿ ಬಂದಿರತಕ್ಕಂಥದ್ದು ನೆನಪಿದೆಯಾ ಅಥವಾ ಬಂದಿದ್ದೀರಾ ಅಂತ ಕೇಳುತ್ತೇನೆ. ಆಗ ಅವರು ಹೇಳ್ತಾರೆ, ಹೌದು, ತಾನು 5ನೇ ವಯಸ್ಸಿನಲ್ಲಿ 5ನೇ ಕ್ಲಾಸಿನಲ್ಲಿ ಇರುವಾಗ ತಾನು ಬಂದಿದ್ದೆ ಅಂತ ಹೇಳಿದರೆ ಸಾಧಾರಣ 10 ವರ್ಷ ಇರುವಾಗ. ಆಗ ಬಂದು ಹೋದ ಮೇಲೆ ಇಲ್ಲೇ ಬರ್ತಾ ಇರೋದು. ಆಗ ತಾನು ಅನಾರೋಗ್ಯದ ನಿಮಿತ್ತದಲ್ಲಿ ಇಲ್ಲಿಗೆ ಬಂದಿದ್ದು. ತದನಂತರದಲ್ಲಿ ನಾವು ಆ ಸಮಯದಲ್ಲಿ ಎಷ್ಟೋ ಔಷಧಿಗಳನ್ನೆಲ್ಲ ಮಾಡಿದ್ವಿ, ಏನೂ ಪ್ರಯೋಜನ ಆಗಿಲ್ಲ. ಮತ್ತು ಅಷ್ಟೇ ಅಲ್ಲದೆ ಕೆಲವೊಂದು ರೋಗಗಳನ್ನು ಗುರುತಿಸ್ಲಿಕ್ಕೆ ಯಾವುದೇ ಮಿಷನ್ನು ಅಥವಾ ಇನ್ನೊಂದು ಯಾಕೆ ಹಿಂದಿನ ಕಾಲದಲ್ಲಿ ಇರ್ತಿದ್ರಲ್ವ, ನೋಡಿಬಿಟ್ಟು ಕಣ್ಣು ನಾಲಿಗೆ ಅನಂತರದಲ್ಲಿ ನಾಡಿ ಮಿಡಿತಾ ಇರತಕ್ಕಂಥದ್ದನ್ನು ನೋಡಿಬಿಟ್ಟೆ ಇಂಥದ್ದೇ ಕಾಯಿಲೆ ಅಂತ ಹೇಳ್ತಾ ಇದ್ದರು. ಅದೇ ರೀತಿಯಲ್ಲೇ ನಮ್ಮ ಶರೀರದಲ್ಲಿ ಒಳಗಾಗತಕ್ಕಂತಹ ಸಮಸ್ಯೆಯನ್ನು ಇಂತಹ ಮಿಷನ್ನರಿ ಇಟ್ಟುಕೊಂಡು ಹಣವನ್ನು ಕಿತ್ಕೊಂಡ್ರೂ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಂತಹ ಸಮಯದಲ್ಲಿ ಬಂದು ನಿಮ್ಮ ಬಳಿಯಲ್ಲಿ ಕೇಳಿಕೊಂಡಾಗ ನೀವು ಹೀಗೆ ಮಾಡಿ ಸಾಕು ಆರಾಮಾಗತ್ತೆ ಅಂತ ಹೇಳಿದ್ರಿ. ತದನಂತರದಲ್ಲೇ ಆರಾಮಾಗಿ ಈಗ ಇಷ್ಟು ಬೆಳೆದು ನಿಂತಿದ್ದೇನೆ ಮತ್ತು ಇನ್ನೂ ಹೆಚ್ಚಿನದಾದಂತಹ ಒಂದು ನಿಮ್ಮ ಅನುಗ್ರಹದಿಂದ ಒಳಿತು ತನಗಾಗಬೇಕು ಅಂತ ಹೇಳುವುದಾಗಿ ಕೇಳ್ಕೊಳ್ತಾಳೆ. ಮತ್ತು ಆಗ ಇರೋದಕ್ಕೂ ಈಗ ಇರೋದಕ್ಕೂ ತಾನು ಒಂದು ಸಾವಿನ ದೌಡೆಯಿಂದನೇ ಪಾರಾಗಿ ಬಂದ ಅನುಭವದ ರೀತಿಯಲ್ಲಿ ಆಕೆ ವಿವರಣೆಯನ್ನು ಕೊಡ್ತಾಳೆ. ಕೇಳಲಿಕ್ಕೆ ಎಷ್ಟು ಸಂತೋಷವಾಗ್ತದೆ ಅಲ್ವಾ? ಆ ಸಮಯವನ್ನು ಒಂದು ಸಾರಿ ಕಲ್ಪನೆಯನ್ನು ಮಾಡಿಕೊಂಡ್ರೆ ಪರಿಸ್ಥಿತಿ ಹೇಗೆ ಇರಬಹುದು ಅಂತ. ಈ ಸಮಯ ಸಂತೋಷವಾಗ್ತದೆ. ಇದು ನಾವು ಮಾಡಿರ್ತಕ್ಕಂಥ ಒಂದು ಸಣ್ಣದಾದಂಥ ಕೆಲಸ ಶಾಶ್ವತವಾಗಿ ಅಂತಹ ಮಗುವಿನ ಮನಸ್ಸಿನಲ್ಲೂ ಕೂಡ ಉಳಿದಿದೆ. ಅಂತಹ ಮಕ್ಕಳ ಮನಸ್ಸಿನಲ್ಲಿ ನಮಗೆ ಒಂದು ಸಣ್ಣದಾದಂತಹ ಸ್ಥಾನವನ್ನು ಕೊಟ್ಟು ಇವತ್ತಿಗೂ ಕೂಡ ನೆನಪಿನಲ್ಲಿ ಇಟ್ಕೊಂಡಿರ್ತಾರಲ್ವ, ಇದಕ್ಕಿಂತ ಹೆಚ್ಚಿನದಾದಂತಹ ಖುಷಿ ಅಥವಾ ಸಂತೋಷ ಇನ್ನೇನು ಬೇಕು ಹೇಳಿ? ಹಾಗಾಗಿ ಒಳ್ಳೆಯದನ್ನು ಮಾಡಿದರೆ ಸದಾ ಕಾಲವೂ ಕೂಡ ಹೆಸರನ್ನು ಇಟ್ಕೊಳ್ತಾರೆ. ಮತ್ತು ನಮ್ಮ ಸಂಗಡದಲ್ಲೇ ಹಣ ಅಥವಾ ಇನ್ಯಾವುದೇ ಇದ್ದರೂ ಕೂಡ ಅದು ನಿಷ್ಪ್ರಯೋಜನ. ಅದೇ ಜನರ ಪ್ರೀತಿ ಹೇಳ್ತಕ್ಕಂಥದ್ದಿದ್ದರೆ ಸದಾ ಕಾಲವೂ ಕೂಡ ನೆನಪಿನಲ್ಲಿ ಇಟ್ಟುಕೊಂಡು ಮತ್ತು ನಮಗೆ ಸ್ಪಂದನೆಯನ್ನು ಕೊಡ್ತಕ್ಕಂಥದ್ದು ಆಗ್ತದೆ ಅಂತ ಹೇಳುವುದು. ಮತ್ತು ಅದರ ಜೊತೆಯಲ್ಲಿ ಇಂತಹ ಎಷ್ಟೋ ಜನರು ಇದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಇಂಥವರಿಗೆಲ್ಲರಿಗೂ ಕೂಡ ಆ ವಿಶ್ವಾಂಬರ ಶಕ್ತಿಯಿಂದ ಒಳ್ಳೆಯದು ಉಂಟಾಗಲಿ.